ಇವತ್ತಿನ ಉದ್ದೂರು ಹೊಸಳ್ಳಿ ಗ್ರಾಮದ ವೀರಾಂಜನೇಯ ಸ್ವಾಮಿಯ ದೇವರ ಒಂದು ಪುನಃ ಪ್ರತಿಷ್ಠಾಪನೆ ಅಲ್ಲ, ದೇವರ ಗುಡಿಯ ಒಂದು ಪ್ರತಿಷ್ಠಾಪನೆ. ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಸ್ವಾಮೀಜಿಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಈಗಾಗಲೇ ನಿಮ್ಮೆಲ್ಲರ ಆತ್ಮೀಯತೆಯನ್ನು ಹೊಂದಿರತಕ್ಕಂಥ ಮಾಜಿ ಸಚಿವರು, ಶಾಸಕರು ಆಗಿರ್ತಕ್ಕಂಥ ನಮ್ಮ ಸಹೋದರ HD ರೇವಣ್ಣ ಅವರೇ, ಗ್ರಾಮದ ಎಲ್ಲ ಹಿರಿಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದಿರೇ, ಸಹೋದರ ಸಹೋದರಿಯರೇ, ಯುವಕ ಮಿತ್ರರೇ ಹಾಗೂ ಮಾಧ್ಯಮ ಸ್ನೇಹಿತರೆ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ರೇವಣ್ಣ ಅವರು ಶಿಕ್ಷಣ ಬಗ್ಗೆ ರಾಜ್ಯದಲ್ಲಿ ಹಾಸನ ಜಿಲ್ಲೆಯಲ್ಲಿ ಯಾವ ರೀತಿಯ ಒಂದು ಸೌಲಭ್ಯಗಳನ್ನು ಒದಗಿಸಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಗ್ರಾಮದ ಯುವಕ ಸ್ನೇಹಿತರು ನವೀನ್ ಅಂತಲ ಪ್ರಾಸ್ತಾವಿಕವಾಗಿ ಈ ಗ್ರಾಮದ ಹಿನ್ನೆಲೆಯನ್ನು ಹೇಳಿದರು. ಈ ಗ್ರಾಮ ಮೊದಲು ಯಾವ ರೀತಿ ಪ್ರಾರಂಭ ಆಯಿತು, ಈ ಗ್ರಾಮದಲ್ಲಿ ಇವತ್ತಿನ ಈ ವೀರಾಂಜನೇಯ ಸ್ವಾಮಿಯ ದೇವರನ್ನ ಈ ಗ್ರಾಮಕ್ಕೆ ಯಾವ ರೀತಿ ತಂದಂಥದ್ದು, ಈ ಗ್ರಾಮದ ಹಿನ್ನೆಲೆ ಎಲ್ಲವನ್ನು ಪ್ರಾಸ್ತಾವಿಕವಾಗಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಇವತ್ತು ನಮ್ಮ ದೇಶ ವಿಶ್ವಕ್ಕೆ ಸರಿಸಾಟಿಯಾಗಿ ಬೆಳೀತಾ ಇದ್ದೀವಿ. ನಮ್ಮ ದೇಶ ಇವತ್ತು ಆರ್ಥಿಕವಾಗಿ 3ನೇ ಸ್ಥಾನಕ್ಕೆ ಬರ್ತಾ ಇದ್ದೇವೆ. ನೀವು ಈಗಿನ ದಿನಗಳಲ್ಲಿ ನೋಡಿ, ಯಾವುದೇ ದೇವಸ್ಥಾನಗಳಿಗೆ ಹೋದರೂ ಜನರಿಂದ ಭಕ್ತರಿಂದ ತುಂಬಿ ತುಳುಕ್ತಾ ಇರ್ತದೆ ದೇವಸ್ಥಾನಗಳು. ದೇವರ ಬಗ್ಗೆ ನಾವು ಎಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೆದರೂ, ಎಷ್ಟೇ ಹಣವಂತರಾದರೂ, ಎಷ್ಟೇ ವಿದ್ಯೆಯನ್ನು ಕಲ್ತಿದ್ರು, ಅಂತಿಮವಾಗಿ ನಾವು ಶರಣಾಗಬೇಕಾದಂಥದ್ದು ದೇವರಿಗೇನೆ. ಕಷ್ಟಗಳು ಬಂದಾಗ ದೇವರೇ ಕಾಪಾಡಪ್ಪ ಅಂತಕ್ಕಂಥ ಪ್ರಾರ್ಥನೆಯನ್ನು ಒಂದು ಸಣ್ಣ ಗ್ರಾಮದಲ್ಲಿರ್ತಕ್ಕಂಥ ಬಡವರು ಗ್ರಾಮಗಳಲ್ಲಿ ಆ ದೇವರ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಪ್ರಾರಂಭ ಆಗಿ ಇವತ್ತು ತಿರುಪತಿ ವೆಂಕಟರಮಣ ಸ್ವಾಮಿ ಇರ್ಬೋದು, ಅಯೋಧ್ಯೆಯಲ್ಲಿ ಕಟ್ಟಿರ್ತಕ್ಕಂಥ ರಾಮನ ದೇವಸ್ಥಾನಕ್ಕೆ ಹೋಗ್ಬೋದು, ದೊಡ್ಡ ದುಡ್ಡು ಇರ್ತಕ್ಕಂಥವ್ರು ಹೋಗಿ ಅಲ್ಲಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಾರೆ. ನಾನು ಇತ್ತೀಚಿನ ದಿನಗಳ ನಮ್ಮ ಜನರ ಬದುಕಿನ ಬಗ್ಗೆ ನನಗೆ ಭಾಳ ಒಂದು ರೀತಿ ಮನಸ್ಸಿನಲ್ಲಿ ನೋವು ಪಡ್ತೀನಿ ನಾನು. ಕಾರಣ, ಇವತ್ತು ಎಲ್ಲ ರೀತಿಯ ಸೌಲಭ್ಯಗಳಿದೆ, ನಮಗೆ ಆರ್ಥಿಕವಾಗಿ ಬೆಳೀತಾ ಇದ್ದೇವೆ. ಪ್ರತಿನಿತ್ಯ ನೀವು ಬಹುಶಃ ಕೆಲವು ಪ್ರಮುಖ ದೊಡ್ಡ ದೊಡ್ಡ ರಸ್ತೆಗಳಲ್ಲಿ ನೋಡಿದ್ರೆ, ವಾಹನ ಸಂಚಾರ ನೋಡಿದ್ರೆ, ಯಾರಿಗೂ ಇವತ್ತು ಹಣದ ಕೊರತೆ ಇದೆ ಅಂತಲೂ ಕಾಣಲ್ಲ. ಶನಿವಾರ ಭಾನುವಾರ ಒಂದು ವರ್ಗದ ಜನ ಇದ್ದಾರೆ. ಆ ಜನ ದೊಡ್ಡ ದೊಡ್ಡ ರೆಸಾರ್ಟ್ಗಳಿಗೆ ಹೋಗಿ ಆ ಶನಿವಾರ ಭಾನುವಾರ ಕಾಲ ಕಳೆದು ಸೋಮವಾರ ಕೆಲಸಕ್ಕೆ ಮತ್ತೆ ಬರ್ತಕ್ಕಂಥ ದಿನಗಳು ನೋಡ್ತಿದ್ದೀವಿ. ಆದರೆ ನಮ್ಮ ಹಳ್ಳಿಗಳು ಇವತ್ತು ಸಹ ಒಂದು ಆರ್ಥಿಕವಾಗಿ ಬೆಳೀತಕ್ಕಂಥದ್ರಲ್ಲಿ ಹಿಂದುಳಿದಿದ್ದೇವೆ ಅನ್ನೋದು ನನ್ನ ಅಭಿಪ್ರಾಯ. ನಾನೀಗ ಬರಬೇಕಾದ್ರೆ ನಿಮ್ಮ ಊರಿನ ರಸ್ತೆಯಲ್ಲಿ ಒಂದು ಹೆಣ್ಣು ಮಗಳು ಒಂದು ಸಣ್ಣ ಮಗು ಎತ್ಕೊಂಡಿದ್ಲು. ಆ ಮನೆ ಮುಂದ್ಗಡೆ ನಿಂತಿದ್ದನ್ನು ನಾನೇನು ಗಮನಿಸಿದೆ, ಆ ಮನೆಯ ಮುಂದಿನ ನಾಡಂಚುಗಳು ಎಲ್ಲ ಉದುರೋಗಿದೆ. ಆ ಮನೆ ಮುಂದೆ ಹೆಣ್ಣುಮಗಳು ನಿಂತಿದ್ದನ್ನು ನೋಡಿದೆ. ನಾನು ಚಿಂತನೆ ಮಾಡ್ತಕ್ಕಂಥದ್ದು, ಈ ರೀತಿಯ ಕುಟುಂಬಗಳ ಪರಿಸ್ಥಿತಿಗಳು
ಪ್ರತಿನಿತ್ಯ ನಾನು ಮನೆಗೆ ಬರ್ತಕ್ಕಂಥ ಜನರಲ್ಲಿ ಕಾಣ್ತೇನೆ. ಒಂದು ಕಡೆ ದೊಡ್ಡ ಶ್ರೀಮಂತಿಕೆ, ಇನ್ನೊಂದು ಕಡೆ ಈ ರೀತಿಯ ಬದುಕು. ಇನ್ನು ನಮ್ಮ ರೇವಣ್ಣ ಅವರಿಗೆ ಹೇಳ್ತಾ ಇದ್ರು, ನಮ್ಮ ಮಾಧ್ಯಮದ ಸ್ನೇಹಿತರು ಇದ್ದೀರಿ, ಟೆಕ್ ತರಿಸಿದ್ದೇನೆ, ಈಗ 19 ಟೆಕ್ ಸ್ಥಾನಗಳು ಸಿವಿಲ್ನಲ್ಲಿ, ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಲ್ಲ ಹೇಳ್ತಾ ಇದ್ರು. ಆರ್ಟಿಫಿಷಿಯಲ್ ಇಂಟೆಲಿಜೆಂಟು ಎಲ್ಲ. ಇವತ್ತು ಮೊಸಳೆ ಹೊಸಳ್ಳಿ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಇವತ್ತು ಆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಲ್ಲ ರೀತಿಯ ಸೌಲಭ್ಯ ಒದಗಿಸ್ತಾ ಇದ್ದೇವೆ ಅಂತೇಳಿ. ಇದೆಲ್ಲ ಒಪ್ತೀನಿ. 1600 ಮಕ್ಕಳು ಓದೋದು ಮಾಡೋದು ಎಲ್ಲ ಸರಿ. ಓದೋದ ಮೇಲೆ ಏನು ಮಾಡ್ತಾ ಇದ್ದಾರೆ, ಇದು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು. ಪಾಪ ನೀವು ಸಾಲ ಸೋಲ ಮಾಡ್ತೀರಿ, ಅದು ಕಂಪ್ಯೂಟರ್ ಸೈನ್ಸ್ಗೆ ನಾವೇನಾದರೂ ಮೆರಿಟ್ನಲ್ಲಿ ಸೀಟ್ ಸಿಗದೇ ಇದ್ದರೆ ಕಂಪ್ಯೂಟರ್ ಸೈನ್ಸಿಗೆ ಸೇರಿಸಬೇಕು ಅಂದರೆ 40 ಲಕ್ಷ 50 ಲಕ್ಷ ರೂಪಾಯಿ ಕೇಳ್ತಾರೆ. ಮಕ್ಕಳು ಓದಬೇಕು ಅಂತ ಆಸೆ ಪಡ್ತಾರೆ. ನೀವು ಸಾಲ ಸೋಲ ಮಾಡಿ ಆ ಮಕ್ಕಳನ್ನ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೇರಿಸ್ತೀರಿ. ರೇವಣ್ಣವ್ರು ಹೇಳಿದಂಥ ರೀತಿಯಲ್ಲಿ ಮೊಸಳೆ ಹೊಸಳ್ಳಿ ಗೌರ್ಮೆಂಟ್ ಕಾಲೇಜಲ್ಲಿ ನಿಮಗೆ ಬಹುಶಃ 17,000 18,000 ಗೊತ್ತಿಲ್ಲ, ಅದು ಎಷ್ಟಿದೆ ಈಗ ಫೀಸು ಅಂತೇಳಿ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಲ್ಲಿ ಎಷ್ಟು ಜನಕ್ಕೆ ಸೀಟ್ ಸಿಗುತ್ತೆ? ಲಕ್ಷಾಂತರ ಮಕ್ಕಳು ಪ್ರತಿ ವರ್ಷ ಸೇರ್ತಾರೆ. ಆ ಮಕ್ಕಳು ಖಾಸಗಿ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋದರೆ ಇವತ್ತು 50 ಲಕ್ಷದಿಂದ 1 ಕೋಟಿವರೆಗೆ ಖರ್ಚು ಮಾಡಿಸ್ತೀರಿ. ಮನೆ ಮಠ ಎಲ್ಲ ಮಾರ್ತೀರಿ ಆ ಮಕ್ಕಳಿಗೋಸ್ಕರವಾಗಿ, ಜಮೀನು ಮಾರ್ತೀರಿ. ಆ ಮಕ್ಕಳು ಓದೋದ ಮೇಲೆ ಕೆಲಸ ಸಿಗಲ್ಲ. ಕೆಲಸ ಸಿಕ್ಕಿದ್ರು ತಂದೆ ತಾಯಂದ್ರೂ ಮರೀತಾರೆ. ಯಾವ ರೀತಿ ನಾವು ಬಂದು ಅಂತಕ್ಕಂಥ ಯೋಚನೆ ಮಾಡಲ್ಲ. ಇವತ್ತು ನೀವು ಬೆಳಗ್ಗೆ ಇದ್ದರೆ ಆ ಟಿ ವಿ ಹಾಕ್ಬಿಟ್ರೆ ನಮ್ಮ ಯುವಕರು ನೀವೆಲ್ಲ ಜೈ ಶ್ರೀರಾಮ್ ಅಂದ್ರಿ, ನಿಜಕ್ಕೂ ನಿಮ್ಮನ್ನು ಮೆಚ್ಕೋತೀನಿ. ಆ ಜೈ ಶ್ರೀರಾಮ್ ಅಂತೇಳಿ ರಾಮನ ಏನು ಭಜನೆ ಮಾಡ್ತಾ ಇದ್ದೀರಿ. ನಾವು ಒಂದು ಕಾಲದಲ್ಲಿ ಹೊಳೆನರಸೀಪುರದಲ್ಲಿ ಸಾಯಂಕಾಲ ಟೈಮು ನಮ್ಮ ತೇರು ಬೀದಿ ಇದೆಯಲ್ಲ, ಅಲ್ಲಿ ನಮ್ಮ ಶಂಕರ ಮಠ ರೇವಣ್ಣವರು ಅವ್ರಿಗೂ ಜ್ಞಾಪಕದಿದೆ, ಅವರು ಅವ್ರ ಜೊತೆ ಹೋಗುವೆ. ನಾನು ಚಿಕ್ಕ ಹುಡುಗ ಇದ್ದಾಗ ಪ್ರತಿ ಬಹುಶಃ ಶನಿವಾರಲೋ ಭಾನುವಾರಲೋ ಇಲ್ಲ ಸೋಮವಾರಲೋ ಗೊತ್ತಿಲ್ಲ, ಆ ರಥದ ಬೀದಿಲಿ ಒಂದು ದೀಪ ಹಚ್ಕೊಂಡು ರಾಮನ ಭಜನೆ ಮಾಡ್ತಾ ಆ ಒಂದು ರಥ ಬೀದಿ ಸಂಪೂರ್ಣವಾಗಿ ಭಜನೆ ಮಾಡ್ತಾ ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಾ ನಾವು ಸುತ್ತಾ ಇದ್ದಂಥ ದಿನ. ನಾವು ಅದು ಯಾವುದನ್ನು ಮರೆತಿಲ್ಲ. ಈಗ ರೇವಣ್ಣ ಅವರು ಏನೊಂದು ತೋಟ ರೇವಣ್ಣವ್ರು ಮಾಡಿದ್ದಲ್ಲ, ಅದು ದೇವೇಗೌಡರು ಮಾಡಿದಂಥ ತೋಟ. ಆಗ ಅವರು MLA ಇದ್ದರು. ಆಲೂಗೆಡ್ಡೆ ಹಾಕ್ಬೇಕಾದ್ರೆ ಚಡ್ಡಿ ಹಾಕ್ಕೊಂಡು ಗೋಣಿ ಚೀಲದಲ್ಲಿ ಮಲಗಿ ಗೋಣಿ ಚೀಲದ ಮೇಲೆ ಆಲೂಗೆಡ್ಡೆ ಬೆಳೀತಾ ಇದ್ದಂಥದ್ದು ನೀವು ಅವ್ರನ್ನ ಶಾಸಕರು ಮಾಡಿದ್ದಾಗ. ಏಕೆಂದರೆ ನೀವೆಲ್ಲ ಆಗ ಹೊಳೆನರಸೀಪುರ ತಾಲೂಕಲ್ಲಿ ಇದ್ರಿ. ಆ ದಿನಗಳನ್ನು ನಾನು ನೋಡಿದ್ದೇನೆ. ಅವತ್ತಿನ ಸಂದರ್ಭದಲ್ಲಿ ಬಸ್ಗಳಿರಲಿಲ್ಲ. ನಾವು ಹೊಳೆನರಸೀಪುರದಿಂದ ನಡ್ಕೊಂಡು ಹೋಗ್ಬೇಕು. ಆ ಕಡೆ ಮಾವಿನಕೆರೆ ಮೇಲೆ ಹೋಗ್ಬೇಕು ಅಂದರೆ ಹೊಳೆ ದಾಟಬೇಕು. ಹೊಳೆ ದಾಟೋದು ಕಷ್ಟ. ಈ ಭಾಗದಲ್ಲಿ ಹೋಗುವ ನಾವು. ಇವತ್ತು ಎಲ್ಲ ಅಭಿವೃದ್ಧಿ ಆಗಿದೆ, ಮೂಲಭೂತ ಸೌಕರ್ಯಗಳಿದೆ. ಅವತ್ತು ಸಾಯಂಕಾಲ 6 ಗಂಟೆಗೆ ನಾವು ಪಡಲಿಪ್ಪನಲ್ಲಿ ಊಟ ಮಾಡಿ ನಿದ್ದೆ ಮಾಡ್ತಾ ಇದ್ದಂಥ ದಿನಗಳು. ವಿದ್ಯುತ್ ಶಕ್ತಿ ಇಲ್ಲ. ಆಗ ನಮ್ಮ ಸೀಮೆಣ್ಣೆ ಬುಡ್ಡಿ, ಅದು ಹಳೆ ಬಟ್ಟೆ, ಅದನ್ನು ಎಣ್ಣೆಲಿ ಹಚ್ಚಿ ಆ ಗ್ಲಾಸಲ್ಲಿ ಹಾಕಿ ಅಲ್ಲಿ ಸೀಮೆಣ್ಣೆ ತುಂಬಿಬಿಟ್ಟು ಬೆಂಕಿ ಹಚ್ಕೊಂಡು ಬೆಳಕು ಕಾಣುವು. ಅಂಥ ದಿನಗಳು ಇವತ್ತು ನಮ್ಮಲ್ಲಿ ನಮ್ಮ ಮಕ್ಕಳು ನೋಡೋಕ್ಕೆ ಸಾಧ್ಯ ಇಲ್ಲ. ಈಗೆಲ್ಲ ಅಭಿವೃದ್ಧಿ ಕಂಡಿದ್ದೇವೆ, ರಸ್ತೆಗಳು, ಕುಡಿಯೋ ನೀರಿನ ವ್ಯವಸ್ಥೆ. ಇವತ್ತು ಈ ಬಾಟ್ಲು ನೀರಿಟ್ಟಿದ್ದೀರಲ್ಲ, ಇದು ಕುಡಿದ್ರೂ ಗ್ಯಾರಂಟಿ ಇಲ್ಲ. ಈ ಬಾಟ್ಲಲ್ಲಿ ಇಟ್ಟಿರೋ ಮಿನರಲ್ ನೀರು ಕುಡಿದ್ರೂ ಆ ನೀರು ಒಳ್ಳೆಯದೋ ಕೆಟ್ಟದ್ದೋ ಗೊತ್ತಿಲ್ಲ ನಮಗೆ. ಹಿಂದೆ ನಾವು ಸಣ್ಣ ಹುಡುಗರಿದ್ದಾಗ ನಾವು ನೋಡಿದ್ವಿ, ನಮ್ಮ ಅಜ್ಜಿ ನಮ್ಮ ತಾಯಿ ಊರಿಗೆ ಮುತ್ತಿಗೆರಹಳ್ಳಿಗೆ ಹೋದರೆ, ಅರದನಹಳ್ಳಿಗೆ ಹೋದರೆ ಆ ಕೆರೆಗಳಿದ್ವಲ್ಲ, ಒಂದು ಕಡೆ ದನ ತೊಳಿತಾ ಇರೋರು, ಇನ್ನೊಂದು ಕಡೆ ಬಟ್ಟೆ ಒಗೆಯೋರು ನಮ್ಮ ತಾಯಂದರು, ಇನ್ನೊಂದು ಕಡೆ ನಾವು ಅದೇ ನೀರನ್ನೇ ತಗೊಂಬಂದು ಮನೇಲಿ ಮೂಲೆಯಲ್ಲಿ ಒಂದು ದೊಡ್ಡ ಇದಿಟ್ಟು ನೀರು ತುಂಬೋಕ್ಕೆ ಕಡಾಯದಲ್ಲಿ ನೀರು ಹಾಕಬೇಕಾದ್ರೆ ನಮ್ಮ ಫಿಲ್ಟ್ರ್ ಹೆಂಗಿತ್ತು. ಈಗ ನೀವು ವಾಟರ್ ಫಿಲ್ಟ್ರ್ ನೋಡ್ತಾ ಇದ್ದೀರಿ, ಎಲ್ಲ ಊರುಗಳಲ್ಲಿ ಒಂದು ಫಿಲ್ಟ್ರ್ ಹಾಕ್ಸ್ಕೊಡಿ ಅಂತೀರಿ. ಅವತ್ತಿನ ಫಿಲ್ಟ್ರ್ ಆಗಿತ್ತಪ್ಪ ಅಂದರೆ ನೀವು ನಮ್ಮ ಯಜಮಾನರುಗಳು ಹುಟ್ಟಿದಂಥ ಪಂಚೆ ಹಳೇದಾದ ಮೇಲೆ ಆ ಪಂಚೆ ತೆಗೆದು ಕಂಟಿಗೆ ಸುತ್ತುವು, ನೀರನ್ನ ತಗೊಂಬಂದು ಒಳೆಯಿಂದ
ಆ ಕೆರೆಯಿಂದ ನೀರು ತಂದು ಅಲ್ಲೇ ಇದಕ್ಕೆ ನೀರು ಹಾಕ್ಬಿಟ್ಟು ಫಿಲ್ಟ್ರ್ ಮಾಡ್ಕೊಳ್ಳಿವು. ಆ ನೀರು ಕುಡಿದ್ರೆ ನಮಗೇನೂ ಆಯ್ತಿರಲಿಲ್ಲ, ಆಗ ಚೆನ್ನಾಗೇ ಇದ್ದು. ಈಗ ಇಂಥ ನೀರು ಕುಡಿದ್ರೂ ಹಲವಾರು ಕಾಯಿಲೆ. ಇದು ಯೋಚನೆ ಮಾಡಿ. ನಾನು ಒಂದು ನಿಮಗೆ ಮನವಿ ಮಾಡೋದು, ಅಭಿವೃದ್ಧಿ ಅಂತಕ್ಕಂಥದ್ದು ಒಂದು ಭಾಗ ಇರಲಿ, ಬೆಳೀತಾ ಇದ್ದೀವಿ, ಏನು ತೊಂದರೆ ಇಲ್ಲ, ಅದು ಯಾರಿದ್ದರೂ ಮಾಡಲೇಬೇಕು. ಇವತ್ತು ನಮ್ಮ ಕುಟುಂಬಗಳಲ್ಲಿ ಬದುಕ್ತಕ್ಕಂಥ ವಾತಾವರಣ ಇದೆಯಲ್ಲ, ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತೀನಿ, ನಮ್ಮ ಯುವಕರು ಇವತ್ತೇನು ಈ ದೇವಸ್ಥಾನ ಕಟ್ಟಿ ಆ ದೇವ್ರ ಮೇಲೆ ನಂಬಿಕೆಯಿಂದ ಈ ಒಂದು ನಮ್ಮ ಕೇಸರಿ, ನಮ್ಮ ಹಿಂದೂ ಸಂಸ್ಕೃತಿಯ ಈ ಒಂದು ಬಟ್ಟೆಯನ್ನು ನನಗೂ ಹೆಗಲ ಮೇಲೆ ಹಾಕಿದ್ದೀರಿ, ಕೈ ಜೋಡಿಸಿ ನಿಮಗೆ ಮನವಿ ಮಾಡ್ತಕ್ಕಂಥದ್ದು. ಕುಟುಂಬಗಳಲ್ಲಿ ನೆಮ್ಮದಿ ಹಾಳು ಮಾಡ್ಕೋಬೇಡಿ. ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ. ಮೊನ್ನೆ ದಿನ ನಾನು ಟಿ ವಿ ನೋಡ್ತಾ ಇದ್ದೆ, ಮನೇಲೊಂದು ಹೆಣ್ಮಗಳು ಸೀರೆ ಹಾಕೊಳ್ಳದೆ ನೈಟಿ ಡ್ರೆಸ್ ಹಾಕೊಂಡ್ಳು ಅಂತೇಳಿ ಬೆಂಕಿ ಇಟ್ಟು ಸುಡ್ತಾರೆ ಅಂದರೆ, ಇದಕ್ಕೆ ನಾವು ದೇವ್ರ ದಿನ ಹೋಗಿ ಪೂಜೆ ಮಾಡಬೇಕಾ? ಇದಕ್ಕೆ ನಾವು ಬದುಕಬೇಕಾ? ನಾವು ಇವತ್ತು ಯಾವ್ಯಾವ ರೀತಿಯಲ್ಲಿ ಹಲವಾರು ಕುಟುಂಬದಲ್ಲಿ ಸಾವು ನೋವುಗಳ ಕಾಣ್ತಾ ಇದ್ದೇವೆ. ಅವತ್ತು ಏನೂ ಇಲ್ಲದೆ ಇದ್ದಾಗ ಎಷ್ಟು ನೆಮ್ಮದಿಯಿಂದ ಬದುಕ್ತಾ ಇದ್ರಣ್ಣ ನೀವೆಲ್ಲ ಹಿರಿಕರಿದಿರಲಿ ಮೇಲ್ಗಡೆ. ಅವತ್ತಿನ ಬದುಕು ಚೆನ್ನಾಗಿತ್ತು. ನನಗೀಗ ಅನ್ನಿಸ್ತದೆ, ನಗರ ಬಿಟ್ಟು ಅಂಥ ಒಂದು ಎಲ್ಲೋ ಅಭಿವೃದ್ಧಿನೇ ಆಗದೇ ಇರೋ ಅಂಥ ಕಡೆ ಹೋಗ್ಬಿಟ್ಟಿದ್ಬಿಟ್ರೆ ನೆಮ್ಮದಿಯಿಂದ ಶಾಂತಿಯಿಂದ ಇರ್ಬೋದು ಅಂತ ಅನ್ನಿಸ್ತದೆ ನನಗೆ.